ಮಡಿಕೇರಿಯಲ್ಲಿ ಮಳೆ ಗಾಳಿಯ ಅಬ್ಬರಕ್ಕೆ ಜನರು ಬೆಚ್ಚಿ ಬೀಳುವಂತಾಗಿದೆ. ರಸ್ತೆ ಬದಿಯ ಮರಗಳು, ಬಾಗಿರುವ ರೆಂಬೆ ಕೊಂಬೆಗಳು ಯಾವ ಕ್ಷಣದಲ್ಲಿ ಮುರಿದು ಬೀಳುತ್ತೋ ಹೇಳಲಾಗದು. ಕೆಲವೆಡೆ ವಿದ್ಯುತ್ ಕಂಬ ಮತ್ತು ತಂತಿಗಳ ಮೇಲೆಯೇ ವಿದ್ಯುತ್ ತಂತಿಗಳು ಹಾದು ಹೋಗಿ ಅಪಾಯದ ಕರೆಗಂಟೆ ಬಾರಿಸುತ್ತಿವೆ. ಈ ಹಿನ್ನೆಲೆಯಲ್ಲಿ ನಗರಸಭೆ ಕಾರ್ಯರಂಗಕ್ಕೆ ಇಳಿದಿದೆ. ನಗರದ ವಿವಿಧ ಬಡಾವಣೆಗಳಲ್ಲಿ ರಸ್ತೆ ಅಂಚಿನಲ್ಲಿರುವ ಮರಗಳನ್ನು ತೆರವುಗೊಳಿಸುವ ಕಾರ್ಯ ಆರಂಭವಾಗಿದೆ. ನಗರಸಭಾಧ್ಯಕ್ಷೆ ಕಲಾವತಿ ನೇತೃತ್ವದಲ್ಲಿ ಬಾಗಿರುವ ರೆಂಬೆ ಕೊಂಬೆಗಳನ್ನು ಕತ್ತರಿಸುವ ಕೆಲಸ ನಡೆದಿದೆ. ವಿದ್ಯುತ್ ಮಾರ್ಗದಲ್ಲಿ ಅಪಾಯಕಾರಿಯಾಗಿ ನಿಂತಿರುವ ರೆಂಬೆಗಳನ್ನು ತೆರವುಗೊಳಿಸಲಾಗುತ್ತಿದೆ. ಇವತ್ತು ಮಡಿಕೇರಿ ನಗರಸಭೆಯ ವತಿಯಿಂದ ಮಡಿಕೇರಿ ನಗರದ ಹಲವೆಡೆ ಸಾರ್ವಜನಿಕರ ಒಂದು ದೂರಿತ್ತು. ಮಳೆಗಾಲ ಸಂದರ್ಭದಲ್ಲಿ ಬಾಗಿದ ಕೊಂಬೆಗಳು ಮತ್ತು ಮರಗಳು ವಿದ್ಯುತ್ ಕಂಬದ ಮೇಲೆ ಅಥವಾ ವೈರ್ಗಳ ಮೇಲೆ ಬಿದ್ದು ಅನಾಹುತ ಆಗುವ ಸಂಭವ ಇದೆ ಅಂತ ಹೇಳುವಂಥ ದೂರು ಮಡಿಕೇರಿ ನಗರಸಭೆಗೆ ಬಂದ ಹಿನ್ನೆಲೆಯಲ್ಲಿ ನಾವು ಎಲ್ಲ ವಾರ್ಡುಗಳಲ್ಲೂ ಕೂಡ ಆ ರೀತಿಯಾಗಿ ಎಲ್ಲಿ ಅಪಾಯದ ಅಂಚಿನಲ್ಲಿರುವಂಥ ಮರಗಳನ್ನು ಅಥವಾ ಕೊಂಬೆಗಳನ್ನ ತೆರವುಗೊಳಿಸುವಂಥ ಕೆಲಸವನ್ನು ಇವತ್ತು ಶುರು ಮಾಡಿದ್ದೀವಿ. ಅದೇ ರೀತಿ ಇವತ್ತು ಸಬ್ ರಿಜಿಸ್ಟ್ರ್ ಆಫೀಸ್ ಪಕ್ಕದ ಜಾಗದಲ್ಲಿ ಕೊಂಬೆಗಳು ನೇರವಾಗಿ ವಿದ್ಯುತ್ ಕಂಬದ ಮತ್ತು ವೈರ್ ಮೇಲೆ ಬೀರುವಂಥ ಪರಿಸ್ಥಿತಿಯಲ್ಲಿತ್ತು. ಅದನ್ನು ನಾವು ನೋಡಿ ಇವತ್ತು ಆ ಒಂದು ತೆರವು ಕಾರ್ಯವನ್ನು ಶುರು ಮಾಡಿದ್ದೀವಿ. ನಿರಂತರವಾಗಿ ಈಗ ಮಡಿಕೇರಿಯ ಎಲ್ಲ ವಾರ್ಡುಗಳಲ್ಲಿ ಎಲ್ಲೆಲ್ಲಿ ನಮಗೆ ನಾವು ಅದನ್ನ ಒಂದು ಗುರುತು ಮಾಡಿದ್ದೀವಿ. ಅರಣ್ಯ ಇಲಾಖೆಯಿಂದ ಒಂದು ಪರ್ಮಿಷನನ್ನು ತಗೊಂಡು ಇವತ್ತು ಆ ಕೆಲಸವನ್ನು ಶುರು ಮಾಡಿ. ನಗರಸಭೆಯ ಅಧ್ಯಕ್ಷರಾದ ಕಲಾವತಿ ಹಾಗೂ ಉಪಾಧ್ಯಕ್ಷರಾದ ಮಹೇಶ್ ಜನಿಯವರು ನಾವು ಏನು ಕೆಲವು ತಿಂಗಳಿಂದ ನಾವು ಕೆಲವು ಮನವಿ ಅರ್ಪಿಸಿದೆವು ನಗರಸಭೆಗೆ. ಈ ಒಂದು ಸಬ್ ರಿಜಿಸ್ಟ್ರಿ ಪಕ್ಕದ ಒಂದು ಕ್ರಾಸ್ ರೋಡಲ್ಲಿ ಮರಗಳು ಬೆಳೆದು ಅದರ ಕೊಂಬೆಗಳು ಮುಂದೆ ಮನೆಗೆ ಬೀಳುವ ಅಪಾಯ ಇತ್ತು. ಅದರ ಮುಖಾಂತರ ವಿದ್ಯುತ್ ಲೈನ್ಗಳು ಸಹ ಇದರ ಮೇಲೆ ಇತ್ತು. ಸೊ ಅದನ್ನ ನಾವು ಮನವಿ ಮಾಡಿಕೊಂಡ ಮೇಲೆಗೆ ಕಳೆದ ಕೆಲವು ತಿಂಗಳಿಂದ ನಾವು ಮನವಿ ಮಾಡ್ತಾಯಿದ್ದೋ. ಫಾರೆಸ್ಟ್ ಅವರಿಗೆ ಸಹ ನಾವು ಕಂಪ್ಲೇಂಟ್ ಮಾಡಿದ್ದೋ. ಆದರೆ ಫಾರೆಸ್ಟ್ ಅವರೆಲ್ಲ ನೋಡಿಬಿಟ್ಟು ಆಯ್ತು ಮಾಡ್ತೀವಿ ಅಂತ ಹೇಳಿದ್ರು, ಯಾವುದೇ ಒಂದು ಕೆಲಸ ಮಾಡಿಲ್ಲ. ಆದರೆ ಈಗ ನೂತನ ಅಧ್ಯಕ್ಷರಾದ ಕಲಾವತಿ ಹಾಗೂ ಉಪಾಧ್ಯಕ್ಷರಾದ ಮಹೇಶ್ ಅವರಿಗೆ ನಾವು ಈಗ ಒಂದು ವಾರದಿಂದ ನಾವು ಪುನಃ ಕಂಪ್ಲೇಂಟ್ ಮಾಡಿದ್ದೀವಿ ಅಂತ. ಅದರ ತಕ್ಷಣ ಇಬ್ಬರು ಅವರು ಸ್ಪಂದಿಸಿ ಇವತ್ತು ನಮ್ಮ ಏರಿಯಾದಲ್ಲಿ ಏನು ಮರ ಕಡಿಯುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರಿಗೆ ನಾನು ಏರಿಯಾ ವತಿಯಿಂದ ಅವರಿಗೆ ಧನ್ಯವಾದ. ಅಪಾಯಕಾರಿಯಾಗಿರುವ ಮರದ ರೆಂಬೆಗಳನ್ನು ಕೂಡಲೇ ತೆರವುಗೊಳಿಸುವಂತೆ ಶಾಸಕ ಡಾಕ್ಟರ್ ಮಂತರ್ಗೌಡ ಆದೇಶಿಸಿದರು. ನಗರಸಭಾ ವಿಶೇಷ ಸಭೆಯಲ್ಲಿ ಈ ಬಗ್ಗೆ ಪಿಡಬ್ಲ್ಯೂಡಿ ಅಧಿಕಾರಿಗಳಿಗೂ ತಾಕೀತು ಮಾಡಿದ ಡಾಕ್ಟರ್ ಮಂತರ್ಗೌಡ ತಪ್ಪಿದರೆ ನಗರಸಭೆ ವತಿಯಿಂದಲೇ ತೆರವು ಮಾಡಿಸುವುದಾಗಿ ಹೇಳಿದ್ದರು. ಚರಂಡಿಗಳ ಹೂಳೆತ್ತುವ ಅಥವಾ ನಿರ್ವಹಣೆ ಮಾಡುವ ಕೆಲಸದ ಜೊತೆಗೆ ಅಪಾಯಕಾರಿಯಾಗಿರುವ ಮರದ ರೆಂಬೆಗಳನ್ನು ತೆರವುಗೊಳಿಸುವ ಕಾರ್ಯ ಮಳೆಗಾಲಕ್ಕೂ ಮುನ್ನವೇ ನಡೆಯಬೇಕಿತ್ತು. ಕಾರ್ಯಾಚರಣೆ ತಡವಾಗಿಯಾದರೂ ನಡೆಯುತ್ತಿರುವುದು ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ.